ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕೇಸ್ಗಳ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಮಿಸ್ಸಿಂಗ್ ಮಿಸ್ಟ್ರಿಯನ್ನ ಕೆದಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಕಾಣೆಯಾದವರ ಲೀಸ್ಟ್ ಅನ್ನ ಹಿಡಿದು ಎಸ್ಐಟಿ ಟೀಮ್ ಜಾಲಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅನಾಮಿಕನ ಹೇಳಿಕೆ ಮಿಸ್ಸಿಂಗ್ ಕೇಸ್ಗಳಿಗೆ ಸಾಮ್ಯತೆ ಇದೆಯಾ ಅಂತ ಹೇಳಿ ಹೋಲಿಕೆ ಮಾಡುವಂತಹ ಕೆಲಸ. ದಾಖಲೆಗಳ ಪರಿಶೀಲನೆಗೆ ತನಿಖಾ ತಂಡ ಇಳಿದಿದೆ. ಮಧ್ಯಂತರ ವರದಿಯನ್ನು ಬೇರೆ ಕೊಡಬೇಕಿದೆ. ಅರ್ಧಂಬರ್ಧ ಕೊಡೋದಕ್ಕಾಗಲ್ಲ, ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ತನಿಖೆ ಎಲ್ಲಿಗೆ ಬಂದು ನಿಂತಿದೆ, ಏನೇನಾಯಿತು, ಎಲ್ಲದರ ವಿವರಣೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿಯೇ ಎಲ್ಲದರ ವಿಚಾರವನ್ನು ಕೂಡ ಕೆದಕುವ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಉತ್ಖನನದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವಂತಹ ಕೆಲಸ ಆಯಿತು. ಮತ್ತೊಂದು ಕಡೆ ತನಿಖೆ ಕೂಡ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗುತ್ತೆ. ಈಗ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಹೇಗೆ ಸಾಕ್ತಾರೆ ತನಿಖಾಧಿಕಾರಿಗಳು ಅಂತ ಹೇಳಿ ಪ್ರಮುಖವಾಗಿ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾರಂತ SIT ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರ ಮಾಡಿದಂಥ SIT ಏನಿತ್ತು, SIT ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಆಗಿರ್ಬೋದು ಅಥವಾ ಅಸ್ಥಿಪಂಜರಗಳು ಯಾವುದು ಕೂಡ ಸಿಕ್ಕಿಲ್ಲ. ಜೊತೆಗೆ ಸೋಮವಾರ ಸರ್ಕಾರದ ವತಿಯಿಂದ ವಿರೋಧ ಪಕ್ಷಗಳಿಗೆ ಮತ್ತು ಅಧಿವೇಶನದಲ್ಲಿ ಉತ್ತರವನ್ನ ಕೊಡಬೇಕಾದಂಥದ್ದು. ರಾಜ್ಯದ ಜನತೆಗೆ ಇದರ ಬಗ್ಗೆ ಏನಾಗಿದೆ, ಇಲ್ಲಿ ತನಕ ಯಾವ್ಯಾವ ಡೆವಲಪ್ಮೆಂಟ್ಗಳಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಡೆದಿರುವಂತಹ ಮಾಹಿತಿಗಳೇನಿತ್ತು ಆ ಮಾಹಿತಿಗಳನ್ನ ಈಗಾಗಲೇ SIT ಅಧಿಕಾರಿಗಳು ರಾಜ್ಯ ಸರ್ಕಾರದವ್ರ ಜೊತೆಯಲ್ಲೆಲ್ಲ ಹಂಚ್ಕೊಂಡಿದ್ದಾರೆ. ಜೊತೆಗೆ ಅದರ ಬಗ್ಗೆ ಮಾಹಿತಿಗಳನ್ನು ಕೂಡ ಸೋಮವಾರ ಉತ್ತರವಾಗಿ ಕೊಡುವಂಥದ್ದು. ಜೊತೆಗೆ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಅನಾಮಿಕ ಏನಿದ್ದ ಅನಾಮಿಕನನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಕೇಸ್ಗಳೇನಿತ್ತು, ಮಿಸ್ಸಿಂಗ್ ಕೇಸ್ಗಳನ್ನ ಇಟ್ಕೊಂಡು ಯಾರ್ಯಾರು ಈಗ ಅನಾಮಿಕ ಹೇಳ್ತಾ ಇರುವಂತ ಜಾಗ, ಜೊತೆಗೆ ಮಿಸ್ಸಿಂಗ್ ಕೇಸ್ಗಳು ಯಾವುದು ಮತ್ತು ಆ ಶವಗಳೆಲ್ಲಿ ಸಿಕ್ಕಿತ್ತು, ಅದಕ್ಕೂ ಈತನಿಗೂ ಹೇಳಿಕೆಯನ್ನ ಸಾಮ್ಯತೆಗಳಿದೆಯಾ, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ತನಿಖೆಯನ್ನ ಮಾಡುವಂಥದ್ದು. ಜೊತೆಗೆ ಆತನ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಈತ ತೋರಿಸಿರುವಂತಹ 17 ಪಾಯಿಂಟ್ಗಳೇನಿತ್ತು, 17 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಗಳು ಮತ್ತು ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿಲ್ಲ. ಈಗ ಪೊಲೀಸರಿಗೆ ಮುಂದಿನ ದಾರಿ ಇರುವಂತದ್ದು ಮಿಸ್ಸಿಂಗ್ ಕೇಸ್ಗಳೇನಿತ್ತು, ಮಿಸ್ಸಿಂಗ್ ಕೇಸ್ಗಳನ್ನ ಇಟ್ಕೊಂಡು ತನಿಖೆಯನ್ನ ಮಾಡಬೇಕು. ಮಿಸ್ಸಿಂಗ್ ಕೇಸ್ಗಳ ಸಾಮ್ಯತೆಗಳೇನು, ಈತನ ಹೇಳಿಕೆಗಳಿಗೂ ಏನಾದರೂ ಸಾಮ್ಯತೆಗಳಿದೆಯಾ? ಯಾಕೆಂದ್ರೆ ಒಂದು ತನಿಖೆ ಅಂತ ಅಂದಮೇಲೆ ಆ ತನಿಖೆನ ಸಂಪೂರ್ಣಗೊಳಿಸಬೇಕು. ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆನ ಮಾಡೋ ಸಂದರ್ಭದಲ್ಲಿ ಇದು ದೋಷಾರೋಪ ಪಟ್ಟಿ ಇರ್ಬೋದು, ಬಿ ರಿಪೋರ್ಟ್ ಇರ್ಬೋದು ಅಥವಾ ಸಿ ರಿಪೋರ್ಟ್ ಇರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದು ಸಲ್ಲಿಕೆನ ಮಾಡಲಿಕ್ಕೆ ಒಂದು ಸ್ಪಷ್ಟವಾದ ಒಂದು ನಿಖರವಾದ ಕಾರಣಗಳನ್ನ ಪಡ್ಕೊಳ್ಬೇಕಾಗತ್ತೆ. ಆ ನಿಖರವಾದ ಕಾರಣಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಈಗ SIT ಅಧಿಕಾರಿಗಳು ಮುಂದುವರಿಸ್ತಾ ಇರುವಂತದ್ದು. ಪ್ರೇಮ್, ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ, ಟ್ವಿಸ್ಟ್ ಸಿಗ್ತಾ ಇದೆ. 17 ಸ್ಪಾಟ್ಗಳಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ, ಅರ್ಥಾತ್ ಅಸ್ಥಿ ಪಂಜರ ಸಿಕ್ಕಿಲ್ಲ. 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಿರೋದು 12 ಮೂಳೆಗಳು, ಅದು ಕೂಡ ಪುರುಷನ ಮೂಳೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಪತ್ತೆಯಾಗಿರುವಂತಹ ಅಸ್ಥಿ ಪಂಜರದ ವ್ಯಕ್ತಿ ಯಾರು, ಆತನ ವಯಸ್ಸೆಷ್ಟು, ಹೇಗೆ ಸಾವನ್ನಪ್ಪಿದ, ಯಾಕೆ ಸಾವನ್ನಪ್ಪಿದ, ಎಲ್ಲವೂ ಕೂಡ ಗೊತ್ತಾಗುತ್ತಾ ತನಿಖೆಯ ಮೂಲಕ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೂಳೆಯ ರಹಸ್ಯವನ್ನು ತಿಳಿಯೋದಕ್ಕೆ ಹೊಸ ಪ್ರಯೋಗಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದಾಗಿದೆಯಂತೆ. ಮೂಳೆ ಪರೀಕ್ಷೆಗೆ ಹೊಸ ತಂತ್ರಜ್ಞಾನದ ಮೊರೆಗೆ SIT ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಕ್ಕಿರುವ ಅಷ್ಟೂ ಮೂಳೆಗಳನ್ನು ಕೂಡ ಮಣಿಪಾಲದ ಆಸ್ಪತ್ರೆಯಲ್ಲಿ ಶೇಖರಿಸಿಡುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಮುರಳಿ ಕೊಡ್ತಾರೆ. ಮುರಳಿ, ಈಗ ಒಂದಿಷ್ಟು ಮೂಳೆಗಳು ಸಿಕ್ಕಿದಾವೆ. ಆ ಮೂಳೆಗಳಿಂದ ಈ ವ್ಯಕ್ತಿ ಹೇಗೆ ಸಾವನ್ನಪ್ಪಿದ, ಎಷ್ಟು ವರ್ಷದ ಹಿಂದೆ ಸಾವನ್ನಪ್ಪಿದ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ತಜ್ಞರು ಏನು ಹೇಳ್ತಾರೆ ಈ ಬಗ್ಗೆ ಅಂತ ಹೇಳಿ. ಪ್ರೇಮ್, ಏನಂದ್ರೆ ಈಗ ಸಿಕ್ಕಿರುವಂಥ ಮೂಳೆಗಳೇನಿತ್ತು ಅಂದ್ರೆ 6ನೇ ಪಾಯಿಂಟಲ್ಲಿ ಸಿಕ್ಕಿರೋಂಥ ಮೂಳೆಗಳೇನಿತ್ತು ಆ ಮೂಳೆಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಒಂದು ಕ್ಲಾರಿಟಿಗೆ ಬರಬೇಕಾಗಿರುವಂಥದ್ದು. ಯಾಕೆಂದ್ರೆ ಆ ಸಾವು ಯಾವ ರೀತಿ ಸಂಭವಿಸಿದೆ, ಜೊತೆಗೆ ಅದು ಎಷ್ಟು ವರ್ಷಗಳ ಹಿಂದೆ ಇದು ಶವವನ್ನು ಹೂತಿಡ್ಲಾಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಜೊತೆಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದ ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಈ ರೀತಿ ಏನಾದರೂ ಸ್ಪಷ್ಟವಾಗಿ ಅಸ್ಪಷ್ಟತೆಯಿಂದ ಮಾಹಿತಿಗಳನ್ನೇನಾದರೂ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರೆ ಆಗ ಸಾಮಾನ್ಯವಾಗಿ ಇದನ್ನ ವಿರೋಧಿಸುವಂಥವ್ರು, ಜೊತೆಗೆ ಇದನ್ನು ಪ್ರಶ್ನೆ ಮಾಡುವಂಥವ್ರು ಮತ್ತು SITಯನ್ನ ಬೇರೆ ರೀತಿಯಲ್ಲಿ ಅರ್ಥೈಸುವಂಥವ್ರು ಇವರು ಸಾಕಷ್ಟು ಜನ ಇದ್ದೇ ಇರ್ತಾರೆ. ಆ ಹಿನ್ನೆಲೆಯಲ್ಲಿಯೇ ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಪ್ರಯೋಗಗಳನ್ನ ಮಾಡಬೇಕು ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳೇನಿದೆ ಆ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನ ಮೂಲಕವಾಗಿ ಒಂದು ಉತ್ತರವನ್ನು ಕೊಡಬೇಕು ಅಂತೇಳಿ SIT ಸಂಪೂರ್ಣವಾದ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ SIT ಮಾಡಿರುವಂಥ ತಯಾರಿ ಏನಿತ್ತು ಆ ತಯಾರಿಯಲ್ಲಿ ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ತನಿಖೆಯನ್ನ ಮಾಡಬೇಕು, ಜೊತೆಗೆ ಈ ಅಸ್ಥಿಪಂಜರದ ವಯಸ್ಸೆಷ್ಟು, ಯಾವ ವರ್ಷದಲ್ಲಿ ಅದನ್ನು ಹೂತಿಡ್ಲಾಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ
ಸಾಕ್ಷ್ಯಗಳನ್ನ ಕಲೆ ಹಾಕ್ಬೇಕಿರುವಂಥದ್ದು. ಪ್ರೇಮ್, ಸಾಮಾನ್ಯವಾಗಿ ಒಬ್ಬ ಮೃತದೇಹವನ್ನ ಮಣ್ಣಲ್ಲಿ ಮುಚ್ಚಿಟ್ರೆ ಸರಿಸುಮಾರು ಆತನ ಮೂಳೆಗಳು 206 ಮೂಳೆಗಳಿರ್ತವೆ. ಅದು 15 ವರ್ಷ ಆದ ನಂತರ ಅದು ಕರಗಲಿಕ್ಕೆ ಪ್ರಾರಂಭ ಆಗ್ತಾ ಹೋಗ್ತದೆ. 15 ವರ್ಷದ ಮುಂದೆ ಹೋದಂತೆ ಎಷ್ಟೆಷ್ಟು ಮೂಳೆಗಳು ಕರಗಲಿಕ್ಕೆ ಸಾಧ್ಯ, ಜೊತೆಗೆ ಕೇವಲ 12 ಮೂಳೆಗಳನ್ನ ಮಾತ್ರ ಇವರು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆ 12 ಮೂಳೆಗಳನ್ನ ಸಂಗ್ರಹ ಮಾಡಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಈಗ ಪ್ರಾಥಮಿಕವಾಗಿ ಅನುಮಾನ ಪಡ್ತಾ ಇರುವಂಥದ್ದು 40 ರಿಂದ 50 ವರ್ಷದ ಹಳೆಯದ ಸಂದರ್ಭದಲ್ಲಿ ಹುಟ್ಟಿಟ್ಟಂತ ಶವ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಿಖರವಾದ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ಮತ್ತು ಈ ಪ್ರಯೋಗಗಳನ್ನು ಕೂಡ ಈಗ ತನಿಖಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ 15ನೇ ದಿನಕ್ಕೆ ಈ ಉತ್ಖನನದ ಪ್ರಕ್ರಿಯೆ ಕಾರ್ಯ ಮುಕ್ತಾಯವಾಗಿರುವಂಥದ್ದು. ಈಗ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ SIT ಕೂಡ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.